ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ನಮ್ಮ ಬೇಬಿ ಯಡಿಯೂರಪ್ಪ ಹೀಗೆ ಕರೆದವ್ರು ನಾನಲ್ಲ, ನಮ್ಮ BK ಹರಿಪ್ರಸಾದ್ ಅವರು. ಬೇಬಿ ಯಡಿಯೂರಪ್ಪನವರು ಕಳೆದ ಒಂದು 2-3 ದಿನದ ಹಿಂದೆ ಟೀಕೆ ಮಾಡಿದರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರದ್ದು ನ್ಯಾಷನಲ್ ಹೆರಾಲ್ಡು ಇವೆಲ್ಲ ಕುತ್ಕೊಂಡು ಇಲ್ಲೆಲ್ಲ ಕೇಸ್ ಹಾಕೊಂಡಂಥವ್ರು ಹಾಗೆ ಹೀಗೆ ಅಂತ ಮಾತಾಡಿದರು. ಅವರೇನು ನಮಗೆ ಹೇಳ್ತಾರಪ್ಪ ನೀತಿ ಪಾಠ ಅನ್ನೋ ಹಂಗೆ ಹೇಳಿದರು. ಇರ್ಬೋದು ಪಾಪ, ಸಹಜದವ್ರು ಹೇಳಿದ್ರಲ್ಲ. ಆದರೆ ಆ ವಿಷಯ ತೆಗೆದುಕೊಂಡ ಇವತ್ತು BK ಹರಿಪ್ರಸಾದ್ ಅಂದರೆ ಇವತ್ತಿನ KPCC ಅಧ್ಯಕ್ಷರು BJP ಮತ್ತು ಬೇಬಿ ಯಡಿಯೂರಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲ ರೀ, ನ್ಯಾಷನಲ್ ಹೆರಾಲ್ಡ್ ಆಯಿತು, 2G ಆಯಿತು, 3G 4G ಏನೇನೆಲ್ಲ ಆರೋಪ ಮಾಡಿದ್ರಿ. 12 ವರ್ಷಗಳಿಂದ ಗೆದ್ರಿ, ಆಡಳಿತಕ್ಕೆ ಬಂದ್ರಿ. ಈ 12 ವರ್ಷದಾಗ ನೀವು ಏನು ಮಾಡಿದ್ರಿ? ಪ್ರೂವ್ ಆಯ್ತಾ? ಅದು ನಾವು CBIಗೆ ಒಪ್ಪಿಸಿದ್ವಿ, ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಯದ, ಅದೆಲ್ಲ ಕ್ಲಿಯರ್ ಆಗ್ಯದ. ಲ್ಯಾಂಡ್ ಬಗ್ಗೆ ಮಾತಾಡಿದ್ರಿ. ಈ ಒಂದು ಹರಿಯಾಣದಲ್ಲೇ ವಾಡ್ರಾ ಅವ್ರ ಸಲುವಾಗಿ ಅದು ಇವತ್ತಿಗೆ ಪ್ರೂವ್ ಆಗ್ತಾ ಇಲ್ಲ. ನಮ್ಮ ಕಂಪ್ನಿ ಆ್ಯಕ್ಟ್ದಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದು ನ್ಯಾಷನಲ್ ಹೆರಾಲ್ಡು. ಇಷ್ಟರಲ್ಲೇ ಅವ್ರು ಒಳಗೆ ಹೋಗ್ಬೇಕಾಯ್ತಲ್ಲ, ಶಿಕ್ಷೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಅದರಲ್ಲೂ ನಿಮ್ಮ ತಂದೆಯವರು ಚೆಕ್ ಮೇಲೆ ಏನೋ ಲಂಚ ತಗೊಂಡು ಜೈಲಿಗೆ ಹೋಗಿ ಬಂದವರು ನೀವು. ಅದ್ರ ಮೇಲೆ ಪಾಪ ಕೂಸಿನ ಮೇಲೆ, ಸಣ್ಣ ಹುಡುಗಿ ಮೇಲೆ ಒಂದು ಪಕ್ಷದೊಳಗೆ ಅವ್ರ ಮೇಲೆ ಕೇಸ್ ಇದ್ದಂಥವ್ರು ನೀವು ನಮಗೇನು ಹೇಳ್ತೀರಪ್ಪ ಅಂಥೇಳಿ ನೇರವಾಗಿ ಚುಚ್ಚು ಅಂತ ಮಾತಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಆಗಿರ್ಬೋದು, ಇನ್ನೊಂದು ಕಡೆ ನಮ್ಮ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, BJP ಮತ್ತು RSS ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಭಾಳ ಸೂಕ್ಷ್ಮಗೊಳಿಸ್ಬೇಕಾಗಿ